ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ಇವತ್ತು ಒಬ್ಬ ನಿಷ್ಠಾವಂತ IPS ಅಧಿಕಾರಿ ಬೆಂಗಳೂರು ಕಮಿಷನರ್ ದಯಾನಂದ್ ಅವ್ರನ್ನ ಅಮಾನತು ಮಾಡಿದ ರಾಜ್ಯ ಸರ್ಕಾರ ಬಹಳ ಖಂಡನೀಯ. ಆಮೇಲೆ ದಯಾನಂದ್ ಸರ್ ಮೊನ್ನೆ ಒಂದು ತುಮಕೂರಾಗ ಸಿದ್ಧಲಿಂಗ ಸ್ವಾಮೀಜಿಯವರು ಲಿಂಗೈಕ್ಯರಾದಾಗ ಮೊನ್ನೆ ಸಿದ್ಧಲಿಂಗ ಸ್ವಾಮೀಜಿಯವರು ಹೇಳಿದ್ರು ಲಿಂಗೈಕ್ಯರಾದಾಗ ಭಾಳ ದೊಡ್ಡ ಮಟ್ಟಕ್ಕೆ ಬಂದೋಬಸ್ತ್ ಕೊಟ್ಟು ಏನು ಒಂದು ಅಹಿತಕರ ಘಟನೆ ಆಗಲಾರ್ದಂಗ ಅಂತ ನೋಡ್ಕೊಂಡ ಆಫೀಸರ್ನ ಮೊನ್ನೆ ನಾವು ನೋಡಿದ್ವಿ, ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ವಿ. ಗೇಟ್ ಕೀಪರ್ ನಿಂತು ಬಂದೋಬಸ್ತ್ ಕೊಡ್ತಿದ್ರ ಅಂತ ಆಫೀಸರ್ನ ಇವತ್ತು ಅಮಾನತು ಮಾಡ್ತಾರಂದ್ರೆ ಯಾರೋ ಉಳಿಯಕ್ಕೆ ಹೋಗಿ ಯಾರನ್ನ ಉಳಿಸೋಕೆ ಹೋಗಿ ಅವ್ರ ಮೇಲೆ ಎಲ್ಲಿ ಬಂದ್ಬಿಡುತ್ತೆ ಅಂತೇಳಿ ಒಬ್ಬ ದಕ್ಷ ಒಂದು ಆಡಳಿತಾಧಿಕಾರಿ ದಯಾನಂದ್ ಅಮಾನತು ಮಾಡಿ ಭಾಳ ಖಂಡನೀಯ. ಇವತ್ತು ಕರವೇ ಶಿವರಾಮಗೌಡ ಬಣ ಇವರಿಗೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಿದೆ. ಅವ್ರನ್ನ ಇನ್ನೊಂದು ಕೆಲವೇ ದಿನಗಳಲ್ಲಿ ಅವ್ರನ್ನ ಮತ್ತೆ ಮರು ನೇಮಕ ಮಾಡ್ಕೊಂಡು ಆ ರದ್ದನ್ನು ವಾಪಸ್ ಮಾಡಲಿದ್ರೆ ಕರ್ನಾಟಕ ರಾಷ್ಟ್ರೀಯ ಶಿವರಾಮಗೌಡ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ವಿಧಾನಸೌಧ ನಮ್ಮ ಬೆಂಗಳೂರು ಅಧ್ಯಕ್ಷರುಗಳು ಹೇಳಿದ್ರು ವಿಧಾನಸೌಧ ಮುತ್ತಿಗೆ ಹಾಕಂತ ಪರಿಸ್ಥಿತಿ ತನ್ಕೊಬೇಡ್ರಿ. ದಯಮಾಡಿ ಒಂದು ಮಾನವತೆಯಿಂದ ನೀವೆಲ್ಲ ಉಳಿಯಕ್ಕೆ ಒಬ್ಬ ದಕ್ಷ ಆಫೀಸರ್ನ ಇದು ಮಾಡ್ತಿದ್ರೆ ಆ ಪೊಲೀಸ್ ವ್ಯವಸ್ಥೆಗೆ ನೀವು ಅವಮಾನ ಮಾಡ್ದಂಗ. ಪೊಲೀಸ್ ಇಲ್ಲಿದ್ರೆ ನಾವು ಜನಸಾಮಾನ್ಯರು ಯಾರದೀವಿ? ಅದಕ್ಕೆ ದಯಮಾಡಿ ನಿಮಗೆ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ನೇರವಾಗಿ ಕರವೇ ಶಿವರಾಮಗೌಡ ಎಚ್ಚರಿಕೆ ಕೊಟ್ಟು ನೀವು ಈ ಕೂಡಲೇ ಅವ್ರನ್ನ ರದ್ದನ್ನ ವಾಪಸ್ ಮಾಡೋದು ಮತ್ತೆ ಮರು ನೇಮಕ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಶಿವರಾಮಗೌಡ ಬಣ ಕೇಳ್ಕೊಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಬಣದಿಂದ ಜಿಲ್ಲಾಧ್ಯಕ್ಷರಾದ ಕರವೇ ರಾಜ್ಯಾಧ್ಯಕ್ಷರು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಎರಡಕ್ಕೂ ಜಿಲ್ಲಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ದಯಾನಂದ ಸರ್ ಅವರಿಗೆ ಈ ಸರ್ಕಾರ ಇರಲಿ ಬೇರೆ ಸರ್ಕಾರ ಇರಲಿ ಈ ಸರ್ಕಾರ ಇರಲಿ ಬೇರೆ ಸರ್ಕಾರನೇ ಇರಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳನ್ನ ಯಾವತ್ತಿಗೂ ಅಮಾನತು ಮಾಡಿ ಅಂತ ಅಧಿಕಾರಿಗಳಿಗೆ ಇಂಥ ಮಾಡಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣಾ ಮತ್ತೆ ಅವ್ರನ್ನ ವಜಾಗೊಳಿಸಿ ಮತ್ತೆ ಅವ್ರನ್ನ ನಮ್ಮ ಅಮಾನತಾಗಿದ್ದಾರೆ. ಮತ್ತು ಅವರು ನಮಗೆ ಮತ್ತೆ ಅದೇ ಅಧಿಕಾರಿ ಬೇಕೆಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡರಿಂದ ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ರಾಜಣ್ಣನ ನೇತೃತ್ವದಲ್ಲಿ ಇವತ್ತು ದಷ್ಟ ಅಧಿಕಾರಿಗಳು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಅಧಿಕಾರಿಗಳನ್ನು ಗುರುತಿಸ್ಬೇಕಂದು ಈ ಸರ್ಕಾರಕ್ಕೆ ನಾನು ಎರಡು ಮಾತುಗಳನ್ನು ಹೇಳಿ ಮುಂದೆ ಇವ್ರನ್ನ ಮತ್ತೆ ನಮಗೆ ನೇಮಕರಣ ಮಾಡಲಿದ್ರೆ ಮತ್ತೆ ಇದ್ರ ಬಗ್ಗೆ ಹೋರಾಟ ಮಾಡ್ಬೇಕಂದು ನಮ್ಮಲ್ಲಿ ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಯುವ ಅಧ್ಯಕ್ಷರು ಬಳ್ಳಾರಿ ಮೃತ್ಯುಂಜಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.